ಹೆಲೋ ಸ್ಟೂಡೆಂಟ್ಸ್, ನಾವಿವತ್ತು ಪೈಥಾನ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಬಿಟ್ಟು ಒಂದು ಸಿಂಪಲ್ ATM ಮಷಿನ್ ಸಿಮ್ಯುಲೇಷನ್ನ ನಾವು ತಯಾರು ಮಾಡಿದ್ವಿ. ಸೊ ಯಾವ ರೀತಿ ಅದು ವರ್ಕ್ ಆಗುತ್ತೆ ಆ್ಯಂಡ್ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದೇ ರೀತಿ ಈ ಒಂದು ಪ್ರೋಗ್ರಾಮ್ ನಿಮಗೆ ಏನಿದೆ ಅಲ್ವಾ, ಸೊ ಇದು CS ಅವ್ರಿಗೆ ಎಸ್ಪೆಷಲಿ ಡಿಸೈನ್ ಮಾಡಿರೋದು. ಸೊ CS ಅವ್ರಿಗೆ ಮಿನಿ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಪೈಥಾನ್ ಮಿನಿ ಪ್ರಾಜೆಕ್ಟ್ ಇದು. ಈ ಒಂದು ಸೋರ್ಸ್ ಕೋಡ್ ಅಥವಾ ಈ ಒಂದು ಕೋಡ್ನ ನಾವು ನಮ್ಮ ಒಂದು VT Guru ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಬೇಕಾದವರು ಹೋಗಿ ಅಲ್ಲಿಂದ ಕಲೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಪ್ರಾಜೆಕ್ಟ್ದು ಸೋರ್ಸ್ ಕೋಡ್ ಇದೆ. ಸೊ ಯಾರಿಗಾದರೂ ಒಂದು ವೇಳೆ ವೆಬ್ಸೈಟಲ್ಲಿ ಅವೈಲೇಬಲ್ ಇಲ್ಲ ಅಂತಂದರೆ ಸೊ ಇದೊಂದು ವಿಡಿಯೋನ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತಗೋಬೋದು. ಇದೇ ಸೋರ್ಸ್ ಕೋಡ್ ಕಂಪ್ಲೀಟ್ ಆಗಿರೋದು. ನೀವು ಇಲ್ಲಿ ಚೇಂಜಸ್ ಕೂಡ ಮಾಡ್ಕೋಬೋದು. ಸೊ ಯಾವ ರೀತಿ ಚೇಂಜಸ್ ಮಾಡ್ಕೋಬೋದು ಅಂದರೆ, ಇದೊಂದು ಪೈಥಾನ್ ಬೇಸ್ಡ್ ATM ಸಿಮ್ಯುಲೇಷನ್ ಆಗಿರುತ್ತೆ. ಓಕೆನಾ. ಇವಾಗ ಅಕೌಂಟ್ ಚೆಕ್ ಮಾಡೋದು, ಬ್ಯಾಂಕ್ ಬ್ಯಾಲೆನ್ಸು, ವಿಡ್ರಾ ಮಾಡೋದು, ಮತ್ತು ಡೆಪಾಸಿಟ್ ಮಾಡೋದು ಅಮೌಂಟ್ನ, ಮತ್ತು ಸೆಕ್ಯೂರ್ ಲಾಗಿನ್ ಆ್ಯಂಡ್ ಪಿನ್ ಅಥೆಂಟಿಕೇಶನ್. ಅಂದರೆ ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಒಂದು ಪಿನ್ ಎಂಟರ್ ಮಾಡಿದ್ರಷ್ಟೇ ನೀವು ಡೆಪಾಸಿಟ್ ಮಾಡ್ಬೋದು ಅಥವಾ ವಿಡ್ರಾ ಮಾಡ್ಕೋಬೋದು. ಸೊ ಆ ರೀತಿ ಈ ಒಂದು ಪ್ರೋಗ್ರಾಮ್ನ ನಾವು ಡಿಸೈನ್ ಮಾಡೀವಿ. ಎಸ್ಪೆಷಲಿ ಫಾರ್ ಇದು ನಾನು ಮೊದಲೇ ಹೇಳ್ದಂಗೆ ಇದು CSE ಸ್ಟೂಡೆಂಟ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಫಾರ್ ಮಿನಿ ಪ್ರಾಜೆಕ್ಟು. ಇಲ್ಲಿ ನೋಡ್ತಿರ್ಬೋದು, ವೆಲ್ಕಮ್ ಟು VT Guru ಅಂತ ATM ಸಿಸ್ಟಮ್ ಅಂತಿದೆ. ಸೊ ನೀವು ಇದನ್ನು ಮಾಡಿಫೈ ಮಾಡ್ಕೋಬೋದು, ಅಂದರೆ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಪಿನ್ ಕೋಡ್ ಕಾಣ್ತಿದೆ ಅಲ್ವಾ, 7979 ಅಂತ. ಇದು 7979 ಈ ಒಂದು ಯೂಸರ್ ನೇಮ್. ಓಕೆನಾ. VT Guru ಅಂತಿದೆ ಅಲ್ವಾ, ಇದರದ್ದು ಪಾಸ್ವರ್ಡ್ ಇದು ಪಿನ್ ಕೋಡು. ಆ್ಯಂಡ್ ಗುರು VTದು ಇದು. ಓಕೆನಾ. ಇದು ಯೂಸರ್ ನೇಮು, ಇದು ಪಾಸ್ವರ್ಡ್ ಇದ್ದಂಗೆ. ಆ್ಯಂಡ್ ಇದು ಅಕೌಂಟ್ ನಂಬರ್ಸು, ಇಲ್ಲಿ ಫಸ್ಟ್ ಕಾಣ್ತಿದೆ ಅಲ್ವಾ, ಇದ್ರದ್ದು ಅಕೌಂಟ್ ನಂಬರ್ಸು ಮತ್ತು ಬ್ಯಾಲೆನ್ಸ್. ನೀವು ಬೇಕಿದ್ರೆ ಮಾಡಿಫೈ ಎಕ್ಸ್ಟ್ರಾ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಾಂದರೆ ಇಲ್ಲ, ಇದು ನಿಮ್ಮ ಇಷ್ಟ. ಆ್ಯಂಡ್ ಅದೇ ರೀತಿ ಕೆಳಗಡೆ ವೆಲ್ಕಮ್ ಟು VT Guru ATM ಸಿಸ್ಟಮ್ ಅಂತಿದೆ ಅಲ್ವಾ, ಇದು ಕೂಡ ನೀವು ಎಡಿಟ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು. ಫಸ್ಟ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಡೆಮೋ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ತಿರ್ಬೋದು ಎಂಟರ್ ಯುವರ್ ನೇಮ್ ಅಂತಿದೆ. ಸೊ ನಾನು ಅಲ್ಲಿ ಎಂಟರ್ ಮಾಡಿದ್ನಲ್ಲ, ಇಲ್ಲಿ ನಾವು ಆಲ್ರೆಡಿ ಏನು ನಾವು ಡೇಟಾಬೇಸಲ್ಲಿ ಸೇವ್ ಮಾಡಿರ್ತೀವಿ ಇದನ್ನು ಮಾತ್ರ ನಾವು ಅಲ್ಲಿ ಕೊಡೋಕೆ ಬರುತ್ತೆ. ಸೊ ಇವಾಗ ನೋಡಿರಿ, VT Guru ಮತ್ತು ಗುರು VT ಅಂತ ಕೊಟ್ಟಿನಿ. ಇಲ್ಲಿ ನಾನು ಬೇರೆ ಏನಾದರೂ ಕೊಡೋಕೆ ಹೋದರೆ ಅದು ಕಲೆಕ್ಟ್ ಮಾಡೋದು, ಇನ್ವ್ಯಾಲಿಡ್ ಡೇಟಾನ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಾವು VTU ಮತ್ತು ಸ್ಪೇಸ್ ಮತ್ತು VTU ಎಂಟರ್ ಕೊಡ್ತೀನಿ. ನೋಡಿರಿ, ಇನ್ವ್ಯಾಲಿಡ್ ನೇಮ್ ಅಥವಾ ಈ ಒಂದು ನೇಮು ಡೇಟಾ ಅಲ್ಲಿ ಎಂಟ್ರಿ ಆಗಿಲ್ಲ. ಸೊ ಅದಕ್ಕೆ ಇದೊಂದು ತೊಗೊತಾ ಇಲ್ಲ. ಅದೇ ನಾನು VT Guru ಅಂತ ಕೊಡ್ತೀನಿ, ಎಂಟರ್. ನೋಡ್ತಿರ್ಬೋದು, ಪಿನ್ ಕೇಳ್ತಾ ಇದೆ. ಸೊ VT Guruದು ಪಿನ್ ಏನಪ್ಪ ಅಂದರೆ 7979. ಸೊ 7979 ಪಿನ್ನ ಎಂಟರ್ ಮಾಡಿಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವರ ಅಕೌಂಟ್ ನಂಬರ್ ಬಂತು ಆ್ಯಂಡ್ ಇವರ ಅಕೌಂಟ್ ಬ್ಯಾಲೆನ್ಸ್ ಕೂಡ ಬಂತು. ಯಾಕಂದರೆ ನಾವು ಇಲ್ಲಿ ಎಷ್ಟು ಎಂಟರ್ ಮಾಡಿರ್ತೀವಲ್ಲ ಬ್ಯಾಲೆನ್ಸು ಅಷ್ಟು ಅಲ್ಲಿ ತೋರಿಸುತ್ತೆ. ಇದು ಅಕೌಂಟ್ ನಂಬರ್. ಓಕೆನಾ. ಓಕೆ, ಇವಾಗ ಡು ಯು ವಾಂಟ್ ಟು ವಿಡ್ರಾ ಆರ್ ಡೆಪಾಸಿಟ್ ಕ್ಯಾಶ್ ಅಥವಾ ನೋ ಅಂದರೆ 3 ಆಪ್ಷನ್ಸ್ ಕೊಟ್ಟಿರ್ತೀವಿ. ನೀವು ವಿಡ್ರಾ ಮಾಡ್ಕೋಬೋದು, ಡೆಪಾಸಿಟ್ ಮಾಡ್ಬೋದು, ಇಲ್ಲಾಂದರೆ ಎಕ್ಸಿಟ್ ಕೂಡ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಮ್ಗೆ ಡ್ರಾ ಮಾಡಬೇಕಿತ್ತಂದರೆ ಡ್ರಾ ಅಂತ ಎಂಟರ್ ಮಾಡಿ ಮತ್ತು ಅಮೌಂಟ್ ಕೇಳುತ್ತೆ. ಸೊ ನಾನು 500 ಅಂತ ಕೊಡ್ತೀನಿ ಮತ್ತು ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯುವರ್ ಬ್ಯಾಲೆನ್ಸ್ ನೋಡಿರಿ, ಇಲ್ಲಿ ನಮ್ಮ ಬ್ಯಾಲೆನ್ಸ್ ಎಷ್ಟಿತ್ತು ಸ್ಟಾರ್ಟಿಂಗಲ್ಲಿ 85,659 ಇತ್ತು. ಇಲ್ಲಿ 85,159 ರುಪೀಸ್ ಆಗಿದೆ. ಸೊ ವಿಡ್ರಾ ಆಲ್ರೆಡಿ ಆಗಿದೆ. ಮತ್ತೆ ಇವಾಗ ಡು ವಾಂಟ್ ಟು ಡ್ರಾ ಮತ್ತು ಡಿಪಾಸಿಟ್ ಮಾಡಬೇಕಂತ ಮತ್ತೆ ಕೇಳುತ್ತೆ. ಒಂದು ವೇಳೆ ನೀವು ಮಾಡಬೇಕಿತ್ತು ಡ್ರಾ ಅಥವಾ ಡೆಪಾಸಿಟ್ ಅಂದರೆ ನೀವು ಎಂಟರ್ ಕೊಡಬೇಕು. ಇಲ್ಲ ಅಂತಂದರೆ ಎಕ್ಸಿಟ್ ಆಗಬೇಕಂದ್ರೆ ನೋ ಅಂತ ಕೊಟ್ಟರೆ ಎಕ್ಸಿಟ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಮೆಸೇಜ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯೂಸಿಂಗ್ ದಿಸ್ ಸಿಂಪಲ್ ATM ಮಷಿನ್. ಸಬ್ಸ್ಕ್ರೈಬ್ ಟು VT Guru ಅಂತ. ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಮತ್ತೆ ನೆಕ್ಸ್ಟ್ ನಾವು ಬೇರೆ ಒಂದು ಡೆಪಾಸಿಟ್ ಮಾಡೋದು ನೋಡೋಣ. ಇವಾಗ ಡ್ರಾ ಮಾಡೋದು ನೋಡಿದ್ವಿ, ನೆಕ್ಸ್ಟ್ ಡೆಪಾಸಿಟ್ ಮಾಡೋದು ನೋಡೋಣ. ಸೊ ಅದಕ್ಕೆ ನಾನು ಗುರು VTನ ಯೂಸ್ ಮಾಡ್ತೀನಿ. ಪಿನ್ ಇದ್ರದ್ದು ಬಂದುಬಿಟ್ಟು 9797. ಓಕೆ, ಇವಾಗ ನಾನು ಡೆಪಾಸಿಟ್ ತೊಗೊತೀನಿ. ಡೆಪಾಸಿಟ್ ಎಷ್ಟು ಡೆಪಾಸಿಟ್ ಮಾಡ್ತೀರ ಅಂದರೆ 5000 ಅಂತ ಎಂಟರ್ ಮಾಡ್ತೀನಿ. ಎಂಟರ್. ನೋಡ್ತಿರ್ಬೋದು 5000 ಆ್ಯಡ್ ಆಗಿದೆ. ಸೊ ನಮ್ಮ ಬ್ಯಾಲೆನ್ಸ್ ಎಷ್ಟಿದೆ, 94,720 ರುಪೀಸ್ ಇದೆ. ಸೊ ನಮಗೆ ಮತ್ತೆ ಡೆಪಾಸಿಟ್ ಮಾಡಬೇಕಾ ಡ್ರಾ ಮಾಡಬೇಕಂತ ಕೇಳುತ್ತೆ. ನಿಮ್ಗೆ ಏನು ಬೇಡ ಅಂದರೆ ಎಕ್ಸಿಟ್ ಆಗ್ಬೋದು, ನೋ ಅಂತ ಕೊಟ್ಟು ಎಕ್ಸಿಟ್ ಆಗ್ಬೋದು. ಸೊ ನಿಮಗೊಂದು ಥ್ಯಾಂಕ್ ಯು ಮೆಸೇಜ್ ಬಂತು. ಸೊ ಈ ರೀತಿ ನಾವು ಈ ಒಂದು ಪ್ರೋಗ್ರಾಮ್ನ ಡಿಸೈನ್ ಮಾಡೀವಿ. ಇದು ಮೊದಲೇ ಹೇಳ್ದಂಗೆ ಇದು CS ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಮಿನಿ ಪ್ರಾಜೆಕ್ಟಿಗೆ. ನಿಮಗೆ ಇದು ಬೇಕಿತ್ತು ಅಂದರೆ ಸೋರ್ಸ್ ಕೋಡು ನಾವು ನಮ್ಮ ಒಂದು ವೆಬ್ಸೈಟಲ್ಲಿ VT Guruನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.